ಶ್ರೀ ಗುರುಭ್ಯೋ ನಮಃ. 11ನೇ ಅಧ್ಯಾಯದ 15ನೇ ಶ್ಲೋಕ. ಅರ್ಜುನ ಉವಾಚ ಪಶ್ಯಾಮಿ ದೇವಾಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನ ತಾನು ಭಗವಂತನ ದೇಹದಲ್ಲಿ ಏನನ್ನೆಲ್ಲ ನೋಡ್ತಾ ಇದ್ದೇನೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಪಶ್ಯಾಮಿ ದೇವಾನ್ ತವ ದೇವ ದೇಹೆ ಸರ್ವಾನ್ ತಥಾ, ಅದು ಸರ್ವಾಂಸ್ತಥ ಅಂತ ಒಟ್ಟಿಗೆ ಹೇಳಬೇಕಾದ್ರೆ ಬಿಡಿಸಿ ಹೇಳುವಾಗ ಸರ್ವಾನ್ ತಥ, ಒಟ್ಟು ಮಾಡಿ ಹೇಳುವಾಗ ಸರ್ವಾಂಸ್ತಥ. ಸರ್ವಾನ್ ನಕಾರ ಅನುಸ್ವಾರವಾಗಿ ಬದಲಾವಣೆ ಆಗತ್ತೆ, ಜೊತೆಗೆ ಒಂದು ಸಕಾರ ಆಗಮವಾಗಿ ಬರುತ್ತೆ. ಸರ್ವಾಂಸ್ತಥ ಬಿಡಿಸಿದಾಗ ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಋಷೀಂ ಚ, ಅಲ್ಲೋ ಋಷೀಶ್ಚ ಅಂತಿದೆ, ಒಟ್ಟು ಮಾಡಿ ಹೇಳಬೇಕಾದ್ರೆ ಋಷೀನ್ ಚ ಅಂತ ಬಿಡಿಸ್ಕೊಳ್ಬೇಕು. ಋಷೀನ್ ನ ನಕಾರವು, ನಕಾರದ ಪಕ್ಕದಲ್ಲಿ ಚಕಾರ ಇದೆ, ಅಂದ್ರೆ ತವರ್ಗ ಅಕ್ಷರದ ಪಕ್ಕದಲ್ಲಿ ಚ ಇರೋದ್ರಿಂದಾಗಿ ಮೊದಲು ಏನಾಗತ್ತೆ, ನಕಾರ ಅನುಸ್ವಾರವಾಗಿ ಬದಲಾವಣೆ ಆಗತ್ತೆ, ಚುಕ್ಕೆಯಾಗಿ ಬದಲಾವಣೆ ಆಗತ್ತೆ. ಸಕಾರ ಆಗಮವಾಗಿ ಬರುತ್ತೆ, ಸ ಪ್ಲಸ್ ಚ ಅಂತ ಇರಬೇಕಾದ್ರೆ ಸಕಾರಕ್ಕೆ ಶಕಾರ ಒಂದು ಋಷಿಶ್ಚ ಅಂತ ಆಗತ್ತೆ. ಸರ್ವಾನ್ ಉರಗಾನ್, ಇಲ್ಲೂ ಹಾಗೆ ಉರಗಾನ್ ಪ್ಲಸ್ ಚ ಅಂತ ಇರ್ಬೇಕಾದ್ರೆ ನಕಾರವು ಅನುಸ್ವಾರವಾಗತ್ತೆ. ಸಕಾರ ಆಗಮವಾಗಿ ಬಂದು ಸಕಾರದ ಜಾಗಕ್ಕೆ ಶಕಾರ ಸ್ತುತ್ವ ಸಂಧಿ ಆಗತ್ತೆ. ಉರಗಾಂಶ್ಚ ದಿವ್ಯಾನ್. ಇದಿಷ್ಟು ಪದಚ್ಛೇದ ಮತ್ತು ಸಂಧಿಗೆ ಸಂಬಂಧಪಟ್ಟಂತ ವಿಚಾರ. ಅರ್ಥದ ಕಡೆಗೆ ಗಮನಿಸೋದಾದ್ರೆ ಅರ್ಜುನ ತಾನು ಯಾರ್ಯಾರನ್ನು ನೋಡ್ತಾ ಇದ್ದಾನೆ ಅನ್ನೋದನ್ನು ಹೇಳ್ತಿದ್ದಾನೆ. ದೇವ ಅಂತ ಸಂಬೋಧನೆ. ಪಶ್ಯಾಮಿ ದೇವಾಂಸ್ತವ ದೇವ. ದೇವ ಅನ್ನೋದು ಎಲೆ ಭಗವಂತನೇ, ಅಥವಾ ದೇವ ಅನ್ನೋದು ದಿವುಕ್ರೀಡಾಯಾಮ್ ಅನ್ನೋ ಒಂದು ಧಾತು. ದಿವುಕ್ರೀಡಾಯಾಮ್ ಅನ್ನೋ ಧಾತುವಿನಿಂದ ಹುಟ್ಟಿದ ಶಬ್ದ. ಅಲ್ಲೇ ಅಂದ್ರೆ ಏನು ಭಗವಂತ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ, ಅದು ಭಗವಂತನಿಗೆ ಒಂದು ಕ್ರೀಡೆ. ಭಗವಂತನಿಗೆ ಅದೊಂದು ಕ್ರೀಡೆ. ಜಗತ್ತಿನ ದೃಷ್ಟಿಯಲ್ಲಿ ಇದೊಂದು ಪರಮಾದ್ಭುತವಾದ ಕ್ರಿಯೆ ಅಂತ ಆದ್ರೆ, ಭಗವಂತನಿಗೆ ಇದು ಕೇವಲ ಒಂದು ಕ್ರೀಡೆ ಅಷ್ಟೇ ಇದು. ಹಾಗಾಗಿ ಕ್ರೀಡಾದಿಗುಣ ವಿಶಿಷ್ಟನೆ, ಒಂದು ಆಟದಂತೆ ಇಷ್ಟು ಸುಲಭವಾಗಿ ಈ ವಿಶ್ವರೂಪ ದರ್ಶನವನ್ನ ಮಾಡಿಸ್ತಾ ಇರತಕ್ಕಂಥ ಭಗವಂತನೇ ಎಂಬ ಅಭಿಪ್ರಾಯದಲ್ಲಿ ಸಂಬೋಧನೆಯನ್ನ ಮಾಡ್ತಾ ಇದ್ದಾನೆ. ದೇವ ಅಂತ ಸಂಬೋಧನೆ ಮಾಡಿ, ತವ ದೇಹೆ, ನಿನ್ನ ದೇಹದಲ್ಲಿ ನಾನು ಏನೇನು ನೋಡ್ತಾ ಇದ್ದೇನೆ. ಸರ್ವಾನ್ ಭೂತ ವಿಶೇಷ ಸಂಘಾನ್ ಪಶ್ಯಾಮಿ, ಎಲ್ಲ ಭೂತ ವಿಶೇಷ ಸಂಘಗಳನ್ನ ನೋಡ್ತಾ ಇದ್ದೇನೆ. ಭೂತ ವಿಶೇಷ ಸಂಘ, ಭೂತ ಅಂದ್ರೆ ಭವಂತೀತಿ ಭೂತಾಹ, ಹುಟ್ಟು ಇರುವಂತ ಪ್ರತಿಯೊಂದು ಪದಾರ್ಥಕ್ಕೂ ಕೂಡ ಭೂತ ಅಂತ ಹೆಸರು. 84 ಲಕ್ಷ ಜೀವಿಗಳನ್ನ ನೋಡ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಜಡವಸ್ತುಗಳಿಗೂ ಕೂಡ ಭೂತ ಎಂಬುದಾಗಿ ಹೆಸರು. ಹಾಗಾಗಿ ಸಮಸ್ತ ಭೂತ ವಿಶೇಷಗಳ ಸಂಘ ಅಂದ್ರೆ ಸಮುದಾಯ ಅಂತ. ಸಮಸ್ತ ಭೂತ ವಿಶೇಷಗಳ ಸಮುದಾಯವನ್ನ ನಾನು ನಿನ್ನಲ್ಲಿ ನೋಡ್ತಾ ಇದ್ದೇನೆ. ಬ್ರಹ್ಮಾಣಂ, ಚತುರ್ಮುಖ ಬ್ರಹ್ಮದೇವರನ್ನ ನೋಡ್ತಾ ಇದ್ದೇನೆ. ಈಶಂ, ರುದ್ರದೇವರನ್ನ ನೋಡ್ತಾ ಇದ್ದೇನೆ. ಕಮಲ ಬ್ರಹ್ಮ ಹೇಗಿದ್ದಾನೆ? ಬ್ರಹ್ಮ ಕಮಲಾಸನಸ್ಥಂ ಬ್ರಹ್ಮಾಣಂ. ಕಮಲಾಸನ, ಚತುರ್ಮುಖ ಬ್ರಹ್ಮದೇವರ ಆಸನ ಕಮಲ. ಹಾಗಾಗಿ ಕಮಲಾಸನದಲ್ಲಿ, ಪದ್ಮದ ಆಸನದಲ್ಲಿ ಇರತಕ್ಕಂಥ ಚತುರ್ಮುಖ ಬ್ರಹ್ಮದೇವರನ್ನು ನೋಡ್ತಾ ಇದ್ದೇನೆ. ಈಶಂ, ಕೈಲಾಸದ ಅಧಿಪತಿಯಾಗಿರ್ತಕ್ಕಂತಹ ರುದ್ರದೇವರನ್ನ ನೋಡ್ತಾ ಇದ್ದೇನೆ. ಋಷೀನ್, ಜ್ಞಾನಿಗಳು, ಅನೇಕ ಋಷಿ ಸಮುದಾಯಗಳು, ಅವರೆಲ್ಲರನ್ನು ನೋಡ್ತಾ ಇದ್ದೇನೆ. ಹೀಗೆ ಎಲ್ಲಾ ಚರಾಚರಗಳನ್ನು, ಸತ್ಯಲೋಕಾಧಿಪತಿಯಾಗಿರ್ತಕ್ಕಂಥ ಬ್ರಹ್ಮದೇವರನ್ನು, ಕೈಲಾಸಾಧಿಪತಿಯಾಗಿರ್ತಕ್ಕಂಥ ರುದ್ರದೇವರನ್ನು, ಜ್ಞಾನಿಗಳಾಗಿರ್ತಕ್ಕಂಥ ನಿರಂತರವಾಗಿ ತಪಸ್ಸನ್ನ ಮಾಡ್ತಕ್ಕಂತಹ ಋಷಿಗಳನ್ನು, ಅಷ್ಟೇ ಯಾಕೆ ಸರ್ವಾನ್ ದಿವ್ಯಾನ್ ಉರಗಾಂಚ, ಎಲ್ಲ ದಿವ್ಯ ಉರಗಗಳು ಅಂದ್ರೆ ಹಾವುಗಳಿಗೆ ಉರಗ ಅಂತ ಹೆಸರು. ಬಹಳ ವೇಗವಾಗಿ ಅವುಗಳ ಚಲನೆ. ಉರಸ್ ಅಂದ್ರೆ ವೇಗವಾಗಿ ಬುಸುಗುಡ್ತಾ ಹೋಗ್ತಕ್ಕಂಥ, ಬಿಸಿಯಾದ ಗಾಳಿಯನ್ನ ಹೊರಗೆ ಬಿಡ್ತಾ ಹೋಗ್ತಕ್ಕಂಥ ಹಾವುಗಳು, ಅವುಗಳನ್ನು ನೋಡ್ತಾ ಇದ್ದೇವೆ. ಸಾಮಾನ್ಯವಾದ ಹಾವುಗಳು,
ದಿವ್ಯವಾದ ಉರಗಗಳು ಅಂದ್ರೆ ದೇವಲೋಕಕ್ಕೆ ಸಂಬಂಧಪಟ್ಟಂತಹ ಹಾವುಗಳು ಇದೆಲ್ಲವನ್ನು ಕೂಡ ನಾನು ನಿನ್ನಲ್ಲಿ ನೋಡ್ತಾ ಇದ್ದೇನೆ. ಅಂದ್ರೆ ಎಲ್ಲವೂ ಕೂಡ ನಿನ್ನನ್ನ ಆಶ್ರಯಿಸಿಕೊಂಡು ಇರುವಂತದ್ದು. ವಿಷ್ಣುಂ ಸಮಾಶ್ರಿತೋ ಬ್ರಹ್ಮ ಅಂತ ಎಲ್ಲರೂ ಕೂಡ ಭಗವಂತನನ್ನೇ ಆಶ್ರಯಿಸಿಕೊಂಡಿದ್ದಾರೆ, ಎಲ್ಲರೂ ಕೂಡ ನಿನ್ನ ದೇಹದಲ್ಲಿದ್ದಾರೆ. ಹೀಗೆ ಬ್ರಹ್ಮರುದ್ರಾದಿ ದೇವತೆಗಳು, ಅಸುರರು, ರಾಕ್ಷಸರು, ಗಂಧರ್ವರು, ಅಪ್ಸರೆಯರು, ಯಕ್ಷರು, ಕಿನ್ನರರು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಮರಗಿಡ ಬೆಳ್ಳಿಗಳು ಇವರೆಲ್ಲರೂ ಕೂಡ ನಿನ್ನನ್ನ ಆಶ್ರಯಿಸಿಕೊಂಡಿದ್ದಾರೆ. ನಿನ್ನನ್ನ ಬಿಟ್ಟು ಯಾರೂ ಕೂಡ ಇಲ್ಲ. ನಿನ್ನ ಆಶ್ರಯವನ್ನ ಹೊರತುಪಡಿಸಿ ಇರತಕ್ಕಂತಹ ಯಾರೊಬ್ಬನೂ ಇಲ್ಲ, ಎಲ್ಲರೂ ನಿನ್ನನ್ನು ಆಶ್ರಯಿಸಿಕೊಂಡಿದ್ದಾರೆ ಅನ್ನೋದು ಇದರ ಅಭಿಪ್ರಾಯ. ದೇವಾ ಅಂತ ಸಂಬೋಧನೆ. ತವ ದೇಹೆ ನಿನ್ನ ದೇಹದಲ್ಲಿ ಸರ್ವಾನ್ ಭೂತ ವಿಶೇಷ ಸಂಘಾನ್ ಪಶ್ಯಾಮಿ ಎಲ್ಲ ಭೂತ ವಿಶೇಷ ಸಮುದಾಯಗಳನ್ನು, ಎಲ್ಲರನ್ನೂ ಬಗೆ ಬಗೆಯ ಜೀವಿಗಳ ಸಮುದಾಯ. ಭೂತ ವಿಶೇಷ ಸಂಘ ಅಂದ್ರೆ ಬಗೆ ಬಗೆಯ ಜೀವ ಸಮುದಾಯವನ್ನ ಪಶ್ಯಾಮಿ ನೋಡುತ್ತಿದ್ದೇನೆ. ತಥಾ ಹಾಗೆಯೇ ಕಮಲಾಸನಸ್ಥಂ ಬ್ರಹ್ಮಾಣಂ ಕಮಲಾಸನದಲ್ಲಿ ಕಮಲಾಸನದಲ್ಲಿ ಇರತಕ್ಕಂತಹ ಅಥವಾ ಕಮಲಾಸನ ಕಮಲಾಸನ ಅಂದ್ರೆ ಚತುರ್ಮುಖ. ಕಮಲಾಸನ ಶಬ್ದಕ್ಕೆ ಚತುರ್ಮುಖ ಅಂತ ಅರ್ಥ. ಅವನಲ್ಲಿ ಇರತಕ್ಕಂಥ ಬ್ರಹ್ಮದೇವರು ಅಂದ್ರೆ ಏನು? ಭಗವಂತನ ಮಗ ಬ್ರಹ್ಮ, ಬ್ರಹ್ಮನ ಮಗ ರುದ್ರದೇವರು, ಚತುರ್ಮುಖ ಬ್ರಹ್ಮದೇವರನ್ನ ಆಶ್ರಯಿಸಿಕೊಂಡಿರತಕ್ಕಂಥ ರುದ್ರದೇವರು ಹೀಗೂ ಹೇಳ್ಬಹುದು. ಕಮಲಾಸನಸ್ಥಂ ಬ್ರಹ್ಮಾಣಂ ಅಂತ ತಗೊಂಡ್ರೆ ಕಮಲಾದ ಆಸನದಲ್ಲಿ ಕೂಳಿತಿರುವ ಬ್ರಹ್ಮದೇವರು ಅಂತ ಒಂದರ್ಥ. ಇನ್ನೊಂದರ್ಥ ಕಮಲಾಸನಸ್ಥಂ ಅಂದ್ರೆ ಕಮಲಾಸನದಲ್ಲಿ, ಕಮಲಾಸನ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ಕಮಲಾಸನದಲ್ಲಿ ಇರುವಂತಹ ಅಂದ್ರೆ ಬ್ರಹ್ಮದೇವರನ್ನ, ಚತುರ್ಮುಖ ಬ್ರಹ್ಮದೇವರನ್ನ ಆಶ್ರಯಿಸಿಕೊಂಡಿರತಕ್ಕಂತಹ, ಚತುರ್ಮುಖ ಬ್ರಹ್ಮದೇವರನ್ನ ಆಶ್ರಯಿಸಿಕೊಂಡಿರತಕ್ಕಂತಹ ರುದ್ರದೇವರನ್ನು ನಾನು ನಿನ್ನಲ್ಲಿ ನೋಡ್ತಾ ಇದ್ದೇನೆ. ಚ ಋಷೀನ್ ಸರ್ವಾನ್ ಋಷೀನ್ ಚ ಸರ್ವಾನ್ ದಿವ್ಯಾನುರಗಾನ್ ಎಲ್ಲ ದೇವಲೋಕದ ಸರ್ಪಗಳನ್ನು ನೋಡುತ್ತಿದ್ದೇನೆ. ಅಂದರೆ ಅನೇಕ ಅದ್ಭುತಗಳನ್ನ ನಾನು ಲೋಕದಲ್ಲಿ ಕಂಡದ್ದನ್ನ, ಲೋಕದಲ್ಲಿ ಕಾಣದೇ ಇದ್ದದ್ದನ್ನ ಎಲ್ಲವನ್ನೂ ಕೂಡ ನಾನು ನಿನ್ನಲ್ಲಿ ನೋಡ್ತಾ ಇದ್ದೇನೆ. ಇನ್ನ ವಿಶ್ವರೂಪ ದರ್ಶನ ಅಂದ್ರೆ ಅಷ್ಟು ಅದ್ಭುತವಾದದ್ದು, ಭಯಾನಕವಾದದ್ದು ಅನ್ನೋದನ್ನ ಅರ್ಜುನ ತನ್ನ ಅನುಭವವನ್ನ ಇಲ್ಲಿ ಹೇಳಿಕೊಳ್ತಾ ಇದ್ದಾನೆ. ಆ ಭಗವಂತನನ್ನ ನೋಡ್ತಾ ತನ್ನ ಅನುಭವ ಹೇಗಿದೆ ಅನ್ನೋದನ್ನ ತೋರ್ಪಡಿಸ್ತಾ ಇದ್ದಾನೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂ ಚ ಸರ್ವಾನುರಗಾಂಶ್ಚ ದಿವ್ಯಾನ್ನ. ಶ್ರೀಕೃಷ್ಣಾರ್ಪಣ.